ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಒಳಚರಂಡಿ ಕಾಮಗಾರಿ ಪರಿಶೀಲಿಸಿದ ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ಒಳಚರಂಡಿ UGD ಕಾಮಗಾರಿ ಸ್ಥಳಕ್ಕೆ ಮಾಜಿ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಸ್ ನಿಲ್ದಾಣದ ಮುಂಭಾಗದ ರಸ್ತೆಯು ನಗರದ ಅತ್ಯಂತ ಜನನಿಬಿಡ ಪ್ರದೇಶವಾಗಿದ್ದು, ಇಲ್ಲಿನ ಒಳಚರಂಡಿ ಸಮಸ್ಯೆಯಿಂದಾಗಿ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಎದುರಿಸುತ್ತಿರುವ ತೊಂದರೆಗಳನ್ನು ಮನಗೊಂಡು ಅವರು ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿದರು. ಕಾಮಗಾರಿಯ ಪ್ರಗತಿಯನ್ನು ವೀಕ್ಷಿಸಿದ ಅವರು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸುದೀರ್ಘ ತೊಂದರೆಯಾಗದಂತೆ ಹಾಗೂ ಸಂಚಾರಕ್ಕೆ ಅಡ್ಡಿಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಬಹಳ ತಿಂಗಳುಗಳಿಂದ ನಮ್ಮ ಕಲಬುರಗಿಯ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇಲ್ಲಿ ರಸ್ತೆ ಮೇಲೆ ಇವತ್ತು ರೇಡಿನ ಕೆಲಸ ಸುಮಾರು 6 ತಿಂಗಳಿಗಿಂತ ಹೆಚ್ಚಾಗಿದೆ. ಇವತ್ತು ಆ ಕಾಮಗಾರಿ ಅಭಿವೃದ್ಧಿ ಆಗ್ತಾ ಇಲ್ಲ. ಆ ಕಾಮಗಾರಿ ಏನು, ಇದು ಮುಖ್ಯ ರಸ್ತೆ ಇರೋದ್ರಿಂದ ಬಸ್ ಸ್ಟ್ಯಾಂಡಿಗೆ ಬರುವಂತ ಅನೇಕ ಹಳ್ಳಿಗಳಿಂದ ಬರುವಂತ ಜನರಿಗೆ ಮತ್ತು ಕಲಬುರಗಿಯ ಜನರಿಗೂ ಕೂಡ ಇವತ್ತು ಬಹಳ ದೊಡ್ಡ ಮುಖ್ಯ ರಸ್ತೆ ಇದೆ. ಇದು ಈ ಕಾಮಗಾರಿ ಸರಿಯಾಗಿ ಸಮಯಕ್ಕೆ ಮುಗಿಸೋದೆ ಇವತ್ತು 6-7 ತಿಂಗಳಿಂದ ಇವತ್ತು ಸಾರ್ವಜನಿಕರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಇದರಿಂದ ಬಡಾವಣೆಯ ಜನರಿಗೂ ಕೂಡ ಅನಾನುಕೂಲ ಆಗ್ತಾ ಇದೆ. ಇವತ್ತು ಇದನ್ನ ಆದಷ್ಟು ಬೇಗ ಇದನ್ನ ಕೆಲಸ ಮುಗಿಸ್ಬೇಕು. ಇಲ್ಲ ಅಂತಂದ್ರೆ ಸಾರ್ವಜನಿಕರಿಗೆ ತಗೊಂಡು ನಾವು ಇಲ್ಲಿ ಹೋರಾಟ ಪ್ರತಿಭಟನೆಯನ್ನ ಮಾಡ್ಬೇಕಾಗತ್ತೆ. ದಯಮಾಡಿ ಕಾರ್ಪೊರೇಷನ್ ಕಮಿಷನರ್ ಮತ್ತು ಇದು ನಮ್ಮ ಅಲ್ಲಂ ಪ್ರಭು ಅವ್ರ ಮನೆ ಎದುರುಗಡೆನೆ ಇದು ಇದೆ. ಇದು ಅವ್ರಿಗೆ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಏನೋ ನಿದ್ದೆಯಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ. ಕೇವಲ ಖಾಳಿಯಲ್ಲಿ ಗುಂಡು ಹಾರಿಸಿ ನಾನು ಏನೇನೋ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋರಂಗೆ ಹೇಳ್ತಾ ಇದ್ದಾರೆ. ಅವರ ಸರ್ಕಾರ ಬಂದ ಮೇಲೆ ಅವರು ನಮ್ಮ ಕ್ಷೇತ್ರಕ್ಕೆ ಏನು ಅನುದಾನ ಕೊಟ್ಟಿದ್ದಾರೆ, ಇವೆಲ್ಲ ಏನು ಕೆಲಸಗಳು ಹಿಂದೆ ಆಗಿರುವಂತ ಕೆಲಸಗಳನ್ನ ಅದನ್ನೇ ಚಾಲನೆ ಕೊಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಷ್ಟು ಅನುದಾನ ಇವತ್ತು ಕ್ಷೇತ್ರಕ್ಕೆ ಬಂದಿದೆ ಅನ್ನೋದನ್ನ ಇವತ್ತು ಹೇಳ್ಬೇಕಾಗಿದೆ. ಅದನ್ನ ಬಿಟ್ಟು ಏನೇನೋ ಗಾಳಿಯಲ್ಲಿ ಗುಂಡು ಹಾರಿಸಿ ಇವತ್ತು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಎಚ್ಚೆತ್ತು ಈಗಾದ್ರೂ ಇವತ್ತು ಅಭಿವೃದ್ಧಿ ಕಡೆ, ನಮ್ಮ ಕ್ಷೇತ್ರದ ಕಡೆ ಇವತ್ತು ಗಮನ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತೇನೆ. ಮತ್ತು ಇವತ್ತು ಬಡಾವಣೆ ಹಿರಿಯರು, ನಮ್ಮ ಕಕ್ಕಡಮೇಲಿ ಕಾಕೋರು, ಶಾಂತಿನಗರದ ನಮ್ಮ ರಾಜು ಅವರು, ಅವರೇ ಅವರು, ನಮ್ಮ ಬಿರಾದರ್ ಅವರು, ಅನೇಕ ಜನ, ನಮ್ಮ ಪೂಜಾರಿ ಅವರು, ಅನೇಕ ಜನ ಇವತ್ತು ಇಲ್ಲಿ ನಾವು ಸೇರಿರುವಂತದ್ದು. ನಾನು ಮತ್ತೊಮ್ಮೆ ಅವರಿಗೆ, ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಆದಷ್ಟು ಬೇಗ ಇದನ್ನ ನೀವು ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಕಮಿಷನರ್ ಕೂಡ ಕಾರ್ಪೊರೇಷನ್ ನಲ್ಲಿ ಬಹಳ ವಿಳಂಬ ಆಗ್ತಾ ಇದಾವೆ ಕೆಲಸಕ್ಕೆ. ಯಾವುದೇ ರೀತಿಯಾದಂತಹ ಟೆಂಡರ್ಗಳು ಆಗ್ತಾ ಇಲ್ಲ. ಸಾರ್ವಜನಿಕರು ಕಾರ್ಪೊರೇಷನ್ಗೆ ಹೋದ್ರೆ ಒಂದ್ ಏನಾದ್ರೂ ಪರ್ಮಿಷನ್ ತಗೋಬೇಕಂತಂದ್ರೆ ಇವತ್ತು 6 ತಿಂಗಳು, 1 ವರ್ಷ ಹೋಗ್ತಾ ಇದೆ. ಈ ರೀತಿಯಾದಂತಹ ಸಮಸ್ಯೆ ಇವತ್ತು ಸಾರ್ವಜನಿಕರಿಗೆ ಇವತ್ತು ಉಂಟಾಗ್ತಾ ಇದೆ. ತಕ್ಷಣದಲ್ಲಿ ಇವತ್ತು ಅಧಿಕಾರಿಗಳು ಕೂಡ ಎಚ್ಚೆತ್ತಿ, ಯಾಕಂದ್ರೆ ಇದು ಮೇನ್ ರೋಡ್ ಇದೆ, ಇಲ್ಲಿ ಯಾರಾದ್ರೂ ರಾತ್ರಿ ಬಂದು ಪಾಪ ಬಿದ್ದು ಈಗಾಗಲೇ ಒಂದು ಆಕ್ಸಿಡೆಂಟ್ ಕೂಡ ಆಗಿದೆ ಅಂತ ಅನ್ನೋದನ್ನ ಬಡಾವಣೆ ಜನರು ಹೇಳಿದ್ದಾರೆ. ಹೀಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ, ಇದನ್ನ ತಕ್ಷಣದಲ್ಲಿ ಇದನ್ನ ಕಾಮಗಾರಿಯನ್ನ ಇವತ್ತು ಪೂರ್ಣ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತೇನೆ.